ಸ್ವಾಮಿ, ಏಕೆಷ್ಟು ಉದ್ವೇಗ? ನಿಧಾನವಾಗಿ ಸಮಾಧಾನವಾಗಿ ವಿಚಾರಿಸಬಹುದಲ್ಲವೇ? ಹೇಗೆ ಸಮಾಧಾನ? ಯಾರಿಗೆ ಸಮಾಧಾನ? ಸೋಲಿನ ಮೇಲೆ ಸೋಲುಗಳು. ನೆರೆ ರಾಜರು ನಮ್ಮ ಮೇಲೆ ಮುಗಿ ಬೀಳಲು ಹೊಂಚು ಹಾಕುತ್ತಿದ್ದಾರೆ. ಸೈನ್ಯ ಕಂಗೆಟ್ಟಿದೆ. ಶಸ್ತ್ರಾಸ್ತ್ರಗಳ ಕೋಟಿ ಬರಿದಾಗಿದೆ. ಕೊಳ್ಳಲು ಭಂಡಾರದಲ್ಲಿ ಹಣವಿಲ್ಲ. ತೆರಿಗೆಯೂ ವಸೂಲಾಗುತ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಸಮಾಧಾನದಿಂದ ಇರುವುದಾದರೂ ಹೇಗೆ ರಾಣಿ? ಮಂತ್ರಿಗಳೇ, ತೆರಿಗೆ ಏಕೆ ವಸೂಲಾಗುತ್ತಿಲ್ಲ? ಪ್ರಕೃತಿ ಪ್ರತಿಕೂಲವಾಗಿರುವುದೇ ಇದಕ್ಕೆಲ್ಲ ಮುಖ್ಯ ಕಾರಣ ಮಹಾರಾಣಿ. ಧರೆಗೆ ಮಳೆ ಬಿದ್ದು ಹಲವು ವರ್ಷಗಳೇ ಕಳೆದಿವೆ. ಕುಡಿಯಲು ನೀರಿಲ್ಲ. ದನಕರುಗಳಿಗೆ ಮೇವಿಲ್ಲ ಮಹಾರಾಣಿ. ಬಿತ್ತಿದ ಬೆಳೆಗಳು ನಾಶವಾಗುತ್ತಿದೆ. ರೈತರು ಪರ ರಾಜ್ಯಗಳಿಗೆ ಗುಳೆ ಹೋಗುತ್ತಿದ್ದಾರೆ. ಈ ನಡುವೆ ತೆರಿಗೆಯನ್ನು ದುಪ್ಪಟ್ಟು ಮಾಡಿ ವಸೂಲಾಗುತ್ತಿದ್ದ ಅಲ್ಪ ಸ್ವಲ್ಪ ತೆರಿಗೆಯೂ ಬಾರದೆ ಜನರು ಸೆರೆಮನೆಗೆ ಬರಲು ಸಿದ್ಧರಾಗುತ್ತಿದ್ದಾರೆ ಮಹಾಸ್ವಾಮಿ. ಬಂದರೆ ಅವರಿಗೆ ಊಟ ಉಪಹಾರವನ್ನು ಕೊಡಬೇಕು. ಅದಕ್ಕೂ ನಮ್ಮ ಗೋದಾಮಿನಲ್ಲಿ ಧಾನ್ಯವಿಲ್ಲ. ಸಾಕು ಮಾಡಿ ನಿಮ್ಮ ಸಬೂಬಗಳನ್ನು. ಸಡಿಯೇಟು ಕೊಟ್ಟು ತೆರಿಗೆ ವಸೂಲಿ ಮಾಡಿ ಎಂದರೆ ಸೆರೆಮನೆಗೆ ದೂಡಿ ಬಿಟ್ಟಿ ಕೂಳು ಕೊಡಬೇಕು ಎಂದಿದ್ದೀರಾ? ಅದು ಹಾಗಲ್ಲ ಪ್ರಭು. ಮತ್ತೆ ಹೇಗೆ? ಇರುವುದನ್ನು ಹರಾಜು ಹಾಕಿ, ತೆರಿಗೆ ಸಂಗ್ರಹಿಸಲಾರದ ಅಧಿಕಾರಿಗಳನ್ನು ಕಿತ್ತು ಹಾಕಿ, ಆ ಜಾಗಕ್ಕೆ ಬೇರೆಯವರನ್ನು ನೇಮಿಸಿ. ಬೇಡಿ ಪ್ರಭು, ದುಡುಕಬೇಡಿ. ಕಷ್ಟ ಕಾಲದಲ್ಲಿ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಪ್ರಜೆಗಳು, ಅಧಿಕಾರಿಗಳು ಎಲ್ಲರನ್ನೂ ಎದುರು ಹಾಕಿಕೊಂಡು ರಾಜ್ಯಭಾರ ನಡೆಸಲಾಗುತ್ತದೆಯೇ? ಪ್ರಕೃತಿಯೇ ಮುನಿದಿರುವಾಗ ಯಾರೇನು ಮಾಡಲು ಸಾಧ್ಯ? ದಯಮಾಡಿ ಜನವಿರೋಧಿ ಮಾರ್ಗಗಳನ್ನು ಬಿಟ್ಟು ಜನಪರವಾಗಿ ಚಿಂತಿಸಿ. ಹೌದು ಮಹಾಪ್ರಭು, ಮಹಾರಾಣಿಯವರು ಹೇಳುತ್ತಿರುವುದು ಸಮಂಜಸವಾಗಿದೆ. ಸಾಕು ಮಾಡಿ ನಿಮ್ಮ ಪ್ರಲಾಪ. ನಮ್ಮ ಗುರಿ ಇರುವುದು ಬೊಕ್ಕಸ, ಸೈನ್ಯ, ಸಾಮ್ರಾಜ್ಯ ವಿಸ್ತರಣೆ. ನಮಗೆ ಕೆಲಸ ಮಾಡುವವರು ಬೇಕೇ ಹೊರತು ಉಪದೇಶ ಮಾಡುವವರಲ್ಲ. ನಿಮ್ಮ ಕೈಲಾದರೆ ಮಾಡಿ, ಇಲ್ಲವೆಂದರೆ ರಾಜೀನಾಮೆಯನ್ನು ಕೊಟ್ಟು ಹೊರಟು ಹೋಗಿ. ಮಂತ್ರಿಗಳೇ, ಅವರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ದಯಮಾಡಿ ಸ್ಥಾನ ತೊರೆಯುವ ನಿರ್ಧಾರ ಮಾಡಬೇಡಿ. ಎಲ್ಲಾದರೂ ಉಂಟೆ ಮಹಾರಾಣಿ. ರಾಜ್ಯ ಸಮೃದ್ಧಿಯಾಗಿದ್ದಾಗ ಅಧಿಕಾರ ಅನುಭವಿಸಿ ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗುವುದು ರಾಜದ್ರೋಹ. ಮಹಾರಾಜರು ಹತಾಶೆಗೊಂಡಿದ್ದಾರೆ. ಸೋಲು ಅವರನ್ನು ಕಂಗೆಡಿಸಿದೆ. ಕಷ್ಟ ಕಾಲದಲ್ಲಿ ಕೋಪದ ಕೈಗೆ ಬುದ್ಧಿ ಕೊಡಬಾರದು ಮಹಾರಾಣಿ. ನೀವು ಅವರ ಕೋಪವನ್ನು ಶಮನ ಮಾಡಲು ಪ್ರಯತ್ನಿಸಿ ಮಹಾರಾಣಿಯವರೇ.